ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದಿನಾಂಕ 19/4/2024 ಶುಕ್ರವಾರದಂದು ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿ ಅಭ್ಯರ್ಥಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ನಾಮಪತ್ರ ಸಲ್ಲಿಕೆಯ ಶೋಭಾಯಾತ್ರೆಯಲ್ಲಿ ಜೆಡಿಎಸ್ ಪಕ್ಷದ ಗದಗ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲಾ ಜಿಲ್ಲಾ ಮುಖಂಡರು ಹಾಗೂ ತಾಲೂಕು ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳು ಹಾಗೂ ಬಿಜೆಪಿ ಮುಖಂಡರುಗಳು ಒಗ್ಗಟ್ಟಿನಿಂದ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರು ಅತಿ ಹೆಚ್ಚು ಮತಗಳನ್ನು ಪಡೆದು ಜಯಶಾಲಿಗಳಾಗಲಿದ್ದಾರೆ ಎಂಬ ಭರವಸೆಯನ್ನು ನೀಡಿದರು. ಗದಗ ಜಿಲ್ಲೆಯ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ MY ಮುದೋಳ್ ಮಾತನಾಡಿದ್ದರು. ಇಲ್ಲ, ಈಗ ಅವರು ವರಿಷ್ಠರು ಮೊದಲ ಏನೋ ಅವರು ಕೂಡಿ ಮಾತಾಡಿರ್ತಾರೆ. ನಮ್ಗೆ ಇಷ್ಟು ಸೀಟ್ ಬೇಕು, ನಮ್ಗೆ ಇಷ್ಟು ಅಭ್ಯರ್ಥಿ ಬೇಕಂದ್ಕೊಳ್ಳಿ, ಅವರು ಕೂಡಿ ಮಾತಾಡಿದ ಮೇಲೆ ನಮ್ಗೆ ಎಷ್ಟು ಬೇಕಂತ ಅಂಕಿ ಸಂಖ್ಯೆಗಳು ಕೊಟ್ಟರು. ಅವ್ರ ಪರವಾಗಿ ನಾವು ಅಲ್ಲೇ ಬಿಜೆಪಿ ಪಕ್ಷದ ಕಾರ್ಯಕರ್ತರು ದುಡಿದಾರೆ, ಇಲ್ಲಿ ನಾವು JDS ಅವ್ರ ಪರವಾಗಿ ನಾವು ದುಡಿಬೇಕು. ರಾಜ್ಯದಲ್ಲಿ ನಾವು 28 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಹಾಕಲಿಕ್ಕೆ ವಿಫಲರಾಗಿದ್ದಾರೆ. ನಮ್ಮಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ 3 ಅದಾರ. ಈಗ ಅಲ್ಲ, ರಾಜ್ಯದಲ್ಲಿ ನಿಮ್ದು ಏನು ಕಾರಣದಿಂದಾಗಿ ತಾವು ಮೈತ್ರಿ ಮಾಡ್ತಾರೆ? ಇಲ್ಲ ನೋಡ್ರಿ, ಮುಂದೆ ಈ ಕಾಂಗ್ರೆಸ್ ದುರಾಡತನ ಒಂದು ಸ್ವಲ್ಪ ಜನರಿಗೆ ಬೇಸರ ಉದ್ದೇಶದಿಂದ ನಮ್ಮದು ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆದ್ರೆ ಒಂದು ಮುಂದೆ ಬರುವಂತ ಕಾಂಗ್ರೆಸ್ ಸರ್ಕಾರ ಒಂದು ಈ ಜನರಿಗೆ ಏನೇನು ಅಭಿವೃದ್ಧಿ ಕೊಡಲಕ್ಕ ಆಗೋದಿಲ್ಲ. ನಾವು ಇಬ್ರು ಕೂಡಿ ಮಾಡಿದ್ರೆ ಒಂದು ಜನರಿಗೆ ಒಂದು ಅನುಕೂಲತೆ ಮಾಡ್ಕೊಂಡ ವಿಷಯಗಳು ನಾವು ಇಟ್ಕೊಂಡಿರ್ತೀವಿ. ಇವತ್ತಿನ ಈ ಒಂದು ಜನಸಂಪರ್ಕ ನೋಡಿದ್ರೆ ನಿಮ್ಗೇನು ಭಾಳ ಖುಷಿ. ಅವ್ರು ಹೇಳ್ತಾರೆ ನಾವು ಹೇಳ್ಬೇಕಲ್ಲ. ಈಗ ಅವರು ಗ್ಯಾರಂಟಿ ಕೊಟ್ಟು ಅಂತ ಹೇಳ್ತಾರೆ. ಗ್ಯಾರಂಟಿ ಸರಿಯಾದ ರೂಪದಲ್ಲಿ ಜನರಿಗೆ ತಲುಪಿರ್ಬೇಕಲ್ಲ. ಎಲ್ಲಿ ತಲುಪೈತಿ ಕೊಡಂತ ಹೇಳ್ತಾರೆ ಅವರು. ನಾವು ಆ ಗ್ಯಾರಂಟಿ ಕೊಟ್ಟಿವಿ, ಆ ವಿಧಾನ ಮಾಡಿವಿ ಅಂತ ಏನೇನೇನು ಮಾಡೋದಿಲ್ಲ, ಏನೂ ಇಲ್ಲ. ಅವ್ರು ಏನ್ ಮಾಡ್ಯಾರಂದ್ರ ಬರೀ ತಮ್ಮ ಅಜೆಂಡ್ ಒಳಗೆ ಅಂತೂ ನಾವು ಹೇಳ್ಕೊಂಡ್ ಹೋಗ್ತಾರ. ಇದು ರಾಜಕಾರಣ ಗಿಮಿಕ್. ಇದು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಇವತ್ತಿಗಾದ್ರೆ 10 kg ಅಕ್ಕಿ ಕೊಟ್ಟಿಲ್ಲ. ಅವರು ತೋರ್ಸನ್ರಿ, ಅವ್ರಿಗೆ 10 kg ಅಕ್ಕಿ ಕೊಟ್ಟಿವಿ ಅಂತಂದ್ರೆ ತೋರ್ಸನ್ರಿ. 5 kg ನಮ್ದು ಮೋದಿ ನರೇಂದ್ರ ಮೋದಿ ಅಕ್ಕಿ ಮೋದಿನ ಊಟ ಮಾಡ್ತೀವಿ ಹೊರತಾಗಿ ಅವ್ನ ಅಕ್ಕಿ ಮಾಡಲ್ಲ ನಾವು. ಅದರಿಂದ ಕಾಂಗ್ರೆಸ್ ಜನ ಬೇಸರ ಆಗ್ಯಾರ ಮತ್ತು ಹೊಳ್ಳಿ ಮೋದಿ ಅವರಿಗೆ ಬೆಂಬಲ ಮಾಡಕ್ಕೆ ಈ ಸಲ ಮತ್ತೊಮ್ಮೆ ಅವ್ರ ಪ್ರಧಾನಮಂತ್ರಿ ಆಗಂತೂ ದೂರದ್ದು ಸತ್ಯ. 2024 ಚುನಾವಣೆ, ಲೋಕಸಭಾ ಚುನಾವಣೆ ಪೂರ್ವವಾಗಿ ನಮ್ಮ ಹಾವೇರಿ ಮತ್ತು ಗದಗ ಜಿಲ್ಲಾ 2 ಜಿಲ್ಲಾ ಸೇರಿ ಟೋಟಲ್ ಬರುವಂಥ ತಾಲೂಕಿನೊಳಗಲ್ಲಿ 2 ಜಿಲ್ಲಾದೊಳಗ ಕೂಡಿ ನಾವು JDS ಪಕ್ಷ ಕಾರ್ಯಕರ್ತರು, ಮುಖಂಡರು, ಮಹಿಳೆಯರು ಎಲ್ಲರೂ ಬಸವರಾಜ ಬೊಮ್ಮಾಯಿ ಪರವಾಗಿ ನಾವು ಒಂದು ಕೆಲಸವನ್ನು ಮಾಡಕತ್ತೀವಿ. ಯಾಕಂದ್ರೆ ನಮ್ಮ ವರಿಷ್ಠರಾದಂಥ ದೇವೇಗೌಡ ಸಾಹೇಬರು, ಕುಮಾರಣ್ಣವರು, ನಾವು ಈ ಸಲ ನಾವು ಮತ್ತು ಬಿಜೆಪಿಯವರು ಕೂಡಿ ಒಟ್ಟು ಒಂದು ನಮ್ಮ ಪಕ್ಷದ ಅಭ್ಯರ್ಥಿಯಲ್ಲಿಲ್ಲ, ಅಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ದಾರೆ. ಅಂದ್ರೆ ಮಂತ್ರಿ ಅಭ್ಯರ್ಥಿ ಇವರು. ನೋಡಿದ್ರೆ ಜನ ಸಾಗರ ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಅವರು 2 ಲಕ್ಷ ಮತದಿಂದ ಅಂತರಿಂದ ನಾವು ಗೆಲ್ತೀವಿ. ಹಿಂದೆ ಹಿಡಿಸ್ತಾರ